ಮಳೆಯ ಅಬ್ಬರ ಜೋರಾಗಿದ್ದು ಜನಜೀವನ ಅಸ್ತವ್ಯಸ್ತ ಆಗಿದೆ. ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಮನೆಗಳಿಗೆ ನೀರು ನುಗ್ಗಿದೆ, ಜಮೀನುಗಳಿಗೆ ನೀರು ನುಗ್ಗಿದೆ. ಇದರಿಂದಾಗಿ ಸಾಕಷ್ಟು ಹಾನಿಯಾಗಿದೆ. ಬೆಳೆದ ಬೆಳೆಯೆಲ್ಲ ನಷ್ಟ ಆಗಿದೆ. ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಸಾಕಷ್ಟು ಅನಾಹುತಗಳನ್ನೇ ಉಂಟು ಮಾಡಿದೆ. ಮನೆಗಳಿಗೆ ಜಮೀನುಗಳಿಗೆ ನೀರು ನುಗ್ಗಿದ ಪರಿಣಾಮವಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಬೆಳೆಗಳೆಲ್ಲ ಹಾನಿಯಾಗಿದೆ. ಕೆಲವು ಕಡೆಗಳಲ್ಲಿ ರಾತ್ರಿಯಿಡೀ ಜಾಗರಣೆ ಮಾಡುವಂತಹ ಸ್ಥಿತಿಯು ನಿರ್ಮಾಣ ಆಗಿತ್ತು. ಕೆಲವು ಕಡೆ ಕೆರೆಗಳು ಕೋಡಿ ಬಿದ್ದು ಅವಾಂತರವೇ ಸೃಷ್ಟಿಯಾಗಿದೆ. ಇನ್ನೂ 2 ದಿನ ಮಳೆ ಬರುತ್ತೆ ಅಂತ ಹೇಳಿ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಈಗಾಗಲೇ ನೀಡಿದೆ. ಹಾಗಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಬೇಕಾಗಿದೆ. ಪ್ರಮುಖವಾಗಿ ಜಿಲ್ಲಾಡಳಿತಗಳು ಜನರಿಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಯಾವುದೇ ರೀತಿ ಅನಾಹುತಗಳಾಗಿ ತಡೆಯುವಂತಹ ಕೆಲಸಗಳು ಕೂಡ ಆಗಬೇಕಾಗಿದೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಆನೇಕಲ್ನಲ್ಲಿ ಕೂಡ ಧಾರಾಕಾರವಾಗಿ ಮಳೆ ಸುರಿದಿರುವಂತಹ ದೃಶ್ಯಾವಳಿಗಳು, ರೈನ್ಬೋ ಲೇಔಟ್ನ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಏನೇನು ಅನಾಹುತ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಗೆ ಈಗ ಕೊಡ್ತಾ ಹೋಗ್ತೀವಿ. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ ರೈನ್ಬೋ ಲೇಔಟ್ನ ದೃಶ್ಯ. ರಾತ್ರಿ ಸುರಿದಂತಹ ಮಳೆಯಿಂದ ಸಾಕಷ್ಟು ಕಡೆಗಳಲ್ಲಿ ಅನಾಹುತಗಳ ಆಗಿದೆ. ಈಗ ಸರ್ಜಾಪುರ ರಸ್ತೆಯ ರೈನ್ಬೋ ಲೇಔಟ್ನ ದೃಶ್ಯವನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಜಲಾವೃತ ಆಗಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇಂಥದ್ದೇ ಪರಿಸ್ಥಿತಿ. ಇದು ಮೊದಲೇನಲ್ಲ, ಪ್ರತಿ ಬಾರಿ ಕೂಡ ಇದೇ ಸಮಸ್ಯೆನ ಆ ಭಾಗದ ಜನ ಎದುರಿಸ್ತಾ ಇದ್ದಾರೆ. ಹೊರಗೆ ಬರೋದಿಕ್ಕೂ ಆಗದಂತಹ ಪರಿಸ್ಥಿತಿಯಲ್ಲಿ ನಿವಾಸಿಗಳಿದ್ದಾರೆ. ಸ್ಥಳಕ್ಕೆ SDRF ಟೀಮ್ ಆಗಮಿಸಿದೆ, GBA ಸಿಬ್ಬಂದಿ ಬಂದಿದ್ದಾರೆ. ಈಗ ಸದ್ಯಕ್ಕೆ ನಿವಾಸಿಗಳಿಗೆ ಊಟ, ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ದೃಶ್ಯದಲ್ಲಿ ನೀವು ಗಮನಿಸಬಹುದು, ಬೆಂಗಳೂರು ಹೊರವಲಯದ ಆನೇಕಲ್ಲಲ್ಲಿ ಮಳೆ ಯಾವ ರೀತಿಯಾಗಿ ಎಫೆಕ್ಟ್ ಅನ್ನ ನೀಡಿದೆ. ಪಯೋನೀರ್ ರೆಸಿಡೆನ್ಸಿ ನಿವಾಸಿಗಳು ಜಲ ದಿಗ್ಬಂಧನಕ್ಕೆ ಒಳಗಾಗಿದ್ದಾರೆ. 100ಕ್ಕೂ ಅಧಿಕ ಮನೆಗಳಿರುವಂತಹ ಈ ರೆಸಿಡೆನ್ಸಿ ಲೇಔಟ್ ಇದು. ಆದರೆ ಇದೀಗ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗಿದೆ. ನಿಮಗೆ ದೃಶ್ಯಗಳಲ್ಲೂ ಕಾಣಬಹುದು, ಅಲ್ಲಿ ಒಂದು ಚೂರು ಕೂಡ ಜಾಗ ಇಲ್ಲ, ನೀರು ಇಲ್ಲ ಅನ್ನುವಂತಹದ್ದು. ಎಲ್ಲ ಕಡೆ ನೀರಿನಿಂದ ಆವೃತ ಆಗಿದೆ. ಆ ನೀರಿನಲ್ಲೇ ವಾಹನಗಳು ಓಡಾಡಬೇಕು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಇಂತಹ ಪರಿಸ್ಥಿತಿ ಹೊಸದೇನಲ್ಲ ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿದೆ, ಜನಪ್ರತಿನಿಧಿಗಳಿಗೂ ಕೂಡ ಗೊತ್ತಿದೆ. ಆದ್ರೆ ಮತ್ತೆ ಮತ್ತೆ ಆ ರೀತಿಯಂತಹ ಸಮಸ್ಯೆಗಳು ಆಗ್ಲಿ ಅಂತಾನೆ ಕಾಯ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಎಲ್ಲೆಲ್ಲಿ ಏನೇನು ಅನಾಹುತಗಳ ಆಗಿದೆ? ಈಗ ಹವಾಮಾನ ಇಲಾಖೆ ಏನೆಲ್ಲ ಮುನ್ನೆಚ್ಚರಿಕೆಯನ್ನ ಮತ್ತೆ ಕೊಟ್ಟಿದೆ? ನವಿತಾ, ಇನ್ನೂ 3 ದಿನಗಳ ಕಾಲ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿರೋದು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಸೊ ನಿನ್ನೆನೂ ಕೂಡ ರಾಜ್ಯದಾದ್ಯಂತನೂ ಕೂಡ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಆಗಿದೆ. ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ಮಹದೇವಪುರ ವಲಯ ಮತ್ತು ಯಲಹಂಕದಲ್ಲಿ ಭಾರಿ ಮಳೆಯಾಗಿ ಸಾಕಷ್ಟು ಅನಾಹುತ ಆಗಿದೆ. ಮನೆ ಒಳಗಡೆ ಎಲ್ಲ ನೀರ್ ನುಗ್ಗಿದೆ. KRಪುರಂನಲ್ಲಿರುವಂತ ಹಲವು ಲೇಔಟ್ಗಳಲ್ಲಿ 100ಕ್ಕೂ ಹೆಚ್ಚು ಮನೆ ಒಳಗಡೆನೂ ನೀರ್ ನುಗ್ಗಿ ಈಗ ಸಹಜ ಸ್ಥಿತಿಗೆ ಬರ್ತಾ ಇದೆ. ಆದ್ರೆ ಮಹದೇವಪುರ ವಲಯದಲ್ಲಿರುವಂತಹ ಸರ್ಜಾಪುರ ರಸ್ತೆಯ ಬಹುತೇಕ ಕಡೆಗೆ ಸಾಕಷ್ಟು ರೀತಿ ಅಂದ್ರೆ ತಗ್ಗು ಪ್ರದೇಶ ಆಗಿರೋ ಕಾರಣಕ್ಕಾಗಿ ಮಳೆ ನೀರು ಅಂದ್ರೆ ಕೆರೆಗೆ ಹೋಗ್ಬೇಕಾದಂತ ನೀರೆಲ್ಲದೂ ಕೂಡ ಈಗ ಮನೆ ಒಳಗಡೆ, ವಿಲ್ಲಾ ಒಳಗಡೆ ಎಲ್ಲ ಸೇರ್ಕೊಂಡಿದೆ. ರೈನ್ಬೋ ಲೇಔಟ್ ನಲ್ಲಿ ಅಂತೂ ಪ್ರತಿ ವರ್ಷದ ಸಮಸ್ಯೆ ಇದು. ಕಳೆದ ವರ್ಷನೂ ಕೂಡ ಇದೇ ರೈನ್ಬೋ ಲೇಔಟ್ ಅಲ್ಲಿ ಯಾವ ರೀತಿಯಾದಂತ ಸಿಚುವೇಶನ್ ಇತ್ತು ಅಂತ ಹೇಳಿ ಇದೇ ರೀತಿಯಾದಂತ ದೃಶ್ಯಗಳನ್ನೇ ತೋರಿಸಿದ್ವಿ. ಆಗ BBMP ಇತ್ತು. BBMP ಅಧಿಕಾರಿಗಳು ಸ್ಪಷ್ಟನೆಯನ್ನು ಕೊಟ್ಟಿದ್ರು, ಭರವಸೆಯನ್ನ ನೀಡಿದ್ರು. ಇಲ್ಲ, ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ನಾವು ಕಂಡುಕೊಳ್ತೇವೆ ಅಂತ ಹೇಳಿ DCM DK ಶಿವಕುಮಾರ್ ಸೇರಿದಂತೆ CM ಸಿದ್ದರಾಮಯ್ಯ ಅವರು ಕೂಡ ಸಿಟಿ ರೌಂಡ್ಸ್ ಹೋಗಂತ ಸಂದರ್ಭದಲ್ಲೂ ಕೂಡ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ನ ಕಂಡುಕೊಳ್ಳಿ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಇಷ್ಟೆಲ್ಲ ಆದ್ಮೇಲೂ ಕೂಡ ಇವತ್ತು ಆಗಿರುವಂತ ಘಟನೆ ನೋಡ್ತಾ ಹೋದ್ರೆ ಅದೇ ರೀತಿಯಾದಂತ ಸಿಚುವೇಶನ್ ನಿರ್ಮಾಣ ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವಿಲ್ಲಾಗಳನ್ನ ಖರೀದಿ ಮಾಡಿದ್ದಾರೆ. ಅಲ್ಲಿರುವಂತ ಜನರನ್ನ ನೋಡ್ತಾ ಹೋದ್ರೆ ಅಲ್ಲಿರುವಂತ ಬಹುತೇಕ ಪ್ರತಿಷ್ಠಿತ ಕಂಪನಿಗಳಲ್ಲಿ CEO ಇದ್ದಾರೆ, MD ಇದ್ದಾರೆ, ಬೇರೆ ಬೇರೆ ರೀತಿ ಅಗರ್ಭ ಶ್ರೀಮಂತರು ಇದ್ದಾರೆ. ಅವರು ನೆಮ್ಮದಿಯಾಗಿ ಜೀವನ ಮಾಡ್ಬೇಕು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಖರೀದಿ ಮಾಡಿರುವಂತ ವಿಲ್ಲಗಳ ಪರಿಸ್ಥಿತಿ ಈ ರೀತಿಯಾಗಿದೆ. ರೈನ್ಬೋ ಲೇಔಟ್ ಸುತ್ತಮುತ್ತಲೂ ಇರುವಂತ ಅಂದ್ರೆ ಕೆರೆಗೆ ಹಾದು ಹೋಗುವಂತ ನೀರೇನಿದೆ ಅದೆಲ್ಲದೂ ಕೂಡ ಅಲ್ಲಿಗೆ ಬರ್ತಾ ಇದೆ. ತಗ್ಗು ಪ್ರದೇಶ ಆಗಿರೋ ಕಾರಣಕ್ಕಾಗಿ ಈಗಾಗಲೇ ಗ್ರೌಂಡ್ ಫ್ಲೋರ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ನೀರಿನಿಂದ ಜಲ ಆಗಿದೆ. NDRF ಸಿಬ್ಬಂದಿ ಬಂದು ಈಗ ಸಹಾಯ ಮಾಡ್ಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅವರಿಗೆ ಊಟದ ವ್ಯವಸ್ಥೆ ಮತ್ತು ತಿಂಡಿ ವ್ಯವಸ್ಥೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೆಸ್ಕಾಂ ವಿದ್ಯುತ್ ಸಂಪರ್ಕ ಇಲ್ಲ, ನೀರು ಕೂಡ ಸಿಗ್ತಾ ಇಲ್ಲ, ಕುಡಿಯೋ ನೀರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಬೋಟ್ ನಲ್ಲಿ ಈಗ ಜನರು ಓಡಾಡ್ಬೇಕಾದಂತ ಸಿಚುವೇಶನ್ ನಿರ್ಮಾಣ ಆಗಿದೆ. ಇನ್ನೂ 1 ದಿನಗಳ ಕಾಲ ಈ ಸಿಚುವೇಶನ್ ನೋಡ್ತಾ ಹೋದ್ರೆ ಇದೇ ರೀತಿಯಾಗಿ ಕಂಟಿನ್ಯೂ ಹೋದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ 3 ದಿನಗಳ ಕಾಲ ಯೆಲ್ಲೋ ಅಲರ್ಟ್ಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿರೋದು. ಈ 3 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಏನಾದ್ರು ಇದ್ದು ಇನ್ನೂ ಪರಿಣಾಮಕಾರಿಯಾಗಿ ಏನಾದ್ರು ಭಾರಿ ಮಳೆ ಆಯ್ತು ಅಂದ್ರೆ ಇನ್ನೂ ಕೂಡ ಹೆಚ್ಚು ಅನಾಹುತ ಆಗೋದ್ರಲ್ಲಿ 2 ಮಾತಿಲ್ಲ. ನಮಿತಾ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ.
ರಾತ್ರಿ ಸುರಿದ ಮಳೆ ಯಾವ ರೀತಿಯಾಗಿ ಜನಜೀವನವನ್ನು ಅಸ್ತವ್ಯಸ್ತ ಮಾಡಿದೆ ಅನ್ನೋದನ್ನ ದೃಶ್ಯಗಳಲ್ಲೇ ನೀವು ಗಮನಿಸಬಹುದು. ಈಗ ರೈನ್ಬೋ ಲೇಔಟ್ ಆಗಿರಬಹುದು ಅಥವಾ ಸರ್ಜಾಪುರ ಆಗಿರಬಹುದು, ಬೆಂಗಳೂರಿನ ಹಲವು ಭಾಗಗಳಲ್ಲಿ ಈ ರೀತಿಯಾದಂತಹ ಮಳೆಯಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ.